ಹಾಯ್, ವೆಲ್ಕಮ್ ಟು ಆಲ್ ಟು ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ರಜನಿ. ಲಾಸ್ಟ್ ಸೆಷನ್ನಲ್ಲಿ ನಾನು ನಿಮಗೆ ಹೌಸ್ ಪ್ರಾಪರ್ಟಿ ಅಂದರೆ ಏನು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಏನು ಅಂತ ಹೇಳಿದ್ದೆ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾವ ಥರ ನಮಗೆ ಇನ್ಕ್ಲೂಡ್ ಆಗುತ್ತೆ ಅದರ ಬಗೆಗಿನ ಮೋರ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತೀನಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ದ ಫಾಲೋಯಿಂಗ್ ಇನ್ಕಮ್ ವಿಲ್ ಬಿ ದ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. Rental income on a let out property and annual value of property which is deemed to be outlet for income tax purpose when you own more than 2 house property. And third one, annual value of self occupied house property is nil. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಯಾವ ಥರ ನಾವು ಈಗ ನನಗೆ ಒಂದು ಹೌಸ್ ಪ್ರಾಪರ್ಟಿ ಇರುತ್ತೆ, ಯಾವ ಥರ ನಾನು ಹೌಸ್ ಪ್ರಾಪರ್ಟಿ ಇನ್ಕಮ್ನ ನಾನು ಕನ್ಸಿಡರ್ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಹೇಳ್ತೀನಿ. ಆಲ್ರೆಡಿ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಯಾವ ಥರ ಅಂತ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ. ಆ ಇನ್ಕಮ್ ಟ್ಯಾಕ್ಸ್ನ ಪ್ರಕಾರ ಮೂರು ರೀತಿ ಸಿಚುಯೇಷನ್ಸ್ ಇರುತ್ತೆ ಒಂದು ಹೌಸ್ ಪ್ರಾಪರ್ಟಿನಲ್ಲಿ. ಫಸ್ಟ್ ಒಂದು ಸಿಚುಯೇಷನ್ ಏನಂತಂದ್ರೆ, ಹೌಸ್ ಪ್ರಾಪರ್ಟಿನ ರೆಂಟ್ ಕೊಟ್ಟು ಅದರಿಂದ ಬರ್ತಾರೋ ಇನ್ಕಮ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತೋರಿಸುವಂಥದ್ದು. ಸೆಕೆಂಡ್ ಒನ್ನು, ನೀವು ಇನ್ಕಮ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾವೇ ಆಕ್ಯುಪೈ ಮಾಡಿರುವಂತಹ ಒಂದು ಹೌಸ್ ಪ್ರಾಪರ್ಟಿಯನ್ನ ನಾನು ರೆಂಟ್ ಕೊಟ್ಟಿದ್ದೀನಿ ಅಂತ ಹೇಳಿ ಅದರಿಂದ ಇನ್ಕಮ್ ತೋರಿಸುವಂಥದ್ದು. ಅಂದರೆ ವೆನ್ ಯು ಓನ್ ಮೋರ್ ದ್ಯಾನ್ 2 ಹೌಸ್ ಪ್ರಾಪರ್ಟಿ, ನಾನೇ ಯಾವಾಗ ಮೋರ್ ದ್ಯಾನ್ 2 ಹೌಸ್ ಪ್ರಾಪರ್ಟಿನ ಓನ್ ಮಾಡಿರ್ತೀನೋ ಆ ಟೈಮ್ನಲ್ಲಿ ಸೆಕೆಂಡ್ ಒನ್ ಸಿಚುಯೇಷನ್ ಬರುತ್ತೆ. ಆ್ಯಂಡ್ ಇಫ್ ನನಗೆ ಹೌಸ್ ಪ್ರಾಪರ್ಟಿ ಇದೆ ಬಟ್ ಆದರೆ ನಾನು ಸೆಲ್ಫ್ ಆಕ್ಯುಪೈಡ್ ಮಾಡಿದರೆ, ಸೊ ಆ ಇನ್ಕಮ್, ಅದರಿಂದ ಬರುವಂಥ ಇನ್ಕಮ್ ಅಥವಾ ಆ ಹೌಸ್ ಪ್ರಾಪರ್ಟಿಯಿಂದ ಬರುವಂಥ ಯಾವುದೇ ಇನ್ಕಮ್ ಆದರೂ ನಾನು ಅದನ್ನ ನಿಲ್ಲದ ತಗೊಳ್ತೀನಿ. ಅದನ್ನ ಹೌಸ್ ಪ್ರಾಪರ್ಟಿ ಇನ್ಕಮ್ನಲ್ಲಿ ತೋರಿಸೋದಿಲ್ಲ, ಅಂದರೆ ಟೋಟಲ್ ಇನ್ಕಮ್ ಹೌಸ್ ಪ್ರಾಪರ್ಟಿನಲ್ಲಿ ತೋರಿಸೋದಿಲ್ಲ. ನೆಕ್ಸ್ಟ್, the annual value of self-occupied property is 0 or can even be negative if house loan interest is paid. If the property is let out, its rent received is your gross annual income. For deemed to be let out house property, a reasonable rent is similar place is your annual gross annual value. ಸೊ ನಾನು ಆಲ್ರೆಡಿ ನಿಮಗೆ ಮೂರೊಂದು ಹೇಳಿದ್ದೀನಿ, ಅದನ್ನೇ ಮತ್ತೆ ಹೇಳ್ತೀನಿ. ಏನು ಅಂತ ಅಂದರೆ, ನಾವು ಯಾವುದೇ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ರೂ ಅದ್ರಲ್ಲಿ ಬರುವಂತಹ ಇನ್ಕಮನ್ನು ಅಥವಾ ಅದರಲ್ಲಿ ಇನ್ಕಮ್ ಇಫ್ ಇನ್ ಕೇಸ್ ತೋರಿಸ್ತಾ ಇದ್ದರೆ ಅದು 0 ಆಗಿರುತ್ತೆ ಅಥವಾ ನೆಗೆಟಿವ್ನಲ್ಲಿ ತೋರಿಸ್ಬೇಕಾಗುತ್ತೆ. ನೆಗೆಟಿವ್ ಯಾವಾಗ ಬರುತ್ತೆ ಅಂದರೆ, ಹೌಸ್ ಲೋನ್ ಇಂಟ್ರೆಸ್ಟ್ನ ಪೇ ಮಾಡ್ತಾ ಇದ್ರೆ. ಇಫ್ ಇನ್ ಕೇಸ್ ಹೌಸನ್ನ ರೆಂಟ್ ಕೊಟ್ಟಿದ್ರೆ ಅದರಲ್ಲಿ ಬರುವಂತಹ ಇನ್ಕಮ್ನ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ತಗೊಳ್ತೀವಿ. ಏನಾದ್ರು ಡೀಮ್ಡ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ ಆಗಿದ್ದರೆ ಸ್ವಲ್ಪ ಅಮೌಂಟನ್ನು ಮಾತ್ರ ನಾವು ಗ್ರಾಸ್ ಆನ್ಯುವಲ್ ಇನ್ಕಮ್ನಲ್ಲಿ ಅಥವಾ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಉಳಿದಿರೋ ಅಮೌಂಟನ್ನು ನಾವು ಎಕ್ಸಾಮ್ ಮಾಡಿಬಿಡ್ತೀವಿ. ಸೊ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯ 3 ಟೈಪ್ಸ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಇನ್ಕಮ್ ಆಗಿದೆ. 3 ಟೈಪ್ಸ್ ಇನ್ಕಮ್ ಆಗಿದೆ. ಸೊ ಈ ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಇದೇ ಥರ ನಾನು ಇನ್ಕಮ್ ಟ್ಯಾಕ್ಸ್ ಬಗೆಗಿನ ಇನ್ಫಾರ್ಮೇಷನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ವಿಡಿಯೋಸ್ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸೊ ಸಬ್ಸ್ಕ್ರೈಬ್ ಟು ಅವರ್ ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.